ಅಲ್ಲ ರೀ, ಇಡ್ಲಿ ಜೊತೆ ಸಾಂಬಾರು ಮಾಡೋದದಲ್ಲ ಭಾಳ ದೊಡ್ಡ ಕತಿ ಅದು. ಅದಕ್ಕೆ ಇವತ್ತು ನಾನು ನಿಮ್ಗೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸಾಂಬಾರು ಹೆಂಗೆ ಮಾಡೋದು ಹೇಳ್ತೀನಿ. ಒಂದು ಕಡಾಯಿ ಒಳಗೆ ಬೇಸಿಕ್ ಒಗ್ಗರಣೆ ಹಾಕೋರಿ. ಹೆಂಗಂದ್ರೆ ಆಯಿಲ್, ಸಾಸ್ವಿ, ಜೀರಿಗೆ, ಇಂಗ, ಕರಿಬೇವು, ಕುಟ್ಟಿದ ಬೆಳ್ಳುಳ್ಳಿ, ಆಮೇಲೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೊಂಡು ಟ್ರಾನ್ಸ್ಲೂಸೆಂಟ್ ಆಗೋತನ ಹುರಿರಿ. ಆಮೇಲೆ ಇದಕ್ಕೆ ನಿಮಗೆ ಬೇಕಾಗಿದ್ದು ಹೆಚ್ಚಿದ ವೆಜಿಟೇಬಲ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಬಟ್ಲ ಹುಣಸೆ ರಸ ಹಾಕಿ ಲಿಡ್ ಕ್ಲೋಸ್ ಮಾಡಿ 3-4 ನಿಮಿಷ ಬೇಯಿಸ್ರಿ. ಆಮೇಲೆ ಇದಕ್ಕೆ ಕುದಿಸಿದ ಬ್ಯಾಳಿ, ಆಮೇಲೆ ಬೇಸಿಕ್ ಮಸಾಲ ಅಂದ್ರೆ ಖಾರ ಪುಡಿ, ಧನಿಯಾ ಪೌಡರ್, ಅರ್ಶಿನ ಪುಡಿ, ಆಮೇಲೆ ಸಾಂಬಾರ್ ಪೌಡರ್ ನಿಮ್ಮ ಕಡೆ ಯಾವ್ದದ ಅದನ್ನ ಯೂಸ್ ಮಾಡ್ರಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಚಲೋತ್ನಾಗ ಕೈ ಆಡಿಸಿ 3-4 ನಿಮಿಷ ಬೇಯಿಸ್ಕೋರಿ. ನಾನಿಲ್ಲಿ 1 ಬೌಲ್ ಥಿಕ್ ದಾಲಿಗೆ 1.5 ಕಪ್ ನೀರು ಹಾಕಿ ಆಮೇಲೆ ಹೆಚ್ಚಿದ ಕೊತ್ತಂಬರಿ ಹಾಕಿ ಚಲೋತ್ನಾಗ ಕೈ ಆಡಿಸಿ 5-8 ನಿಮಿಷ ಕುದಿಸ್ಕೋತೀನಿ. ಈಗ ನಮ್ದು ರುಚಿ ರುಚಿ ಸಾಂಬಾರು ರೆಡಿ ಆಗ್ಯದ. ನೀವು ಟ್ರೈ ಮಾಡಿ ನಂಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ಆಮೇಲೆ ಲೈಫ್ ಆ್ಯಂಡ್ ಕೋ ಫಾಲೋ ಮಾಡ್ರಿ.